ಡೈಲಿ ಹಾಕಿದ ಬೀಜ ನೋಡ್ಲಿಲ್ಲ ನಂಗೆ ಸಮಾಧಾನ. ಯಾವ ಹೂವಿದೆ? ಈ ಹೂವಿನ ಹೆಸರೇ ಗೊತ್ತಿಲ್ಲಲ್ಲ ನನಗೆ. ಏನ್ ಮಸ್ತ್ ಮಸ್ತ್ ಐಟಮ್ಸ್ ಇದಾವ ಇಲ್ಲೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್. ಇವತ್ತು ನಾ ಮಾರ್ನಿಂಗ್ ಪಟಾಪಟ್ ಅಂತ ಕೆಲಸ ಮುಗಿಸ್ಕೊಂಡೇನಿ. ಯಾಕಂದ್ರೆ ಸ್ವಲ್ಪ ನಾ ಧಾರವಾಡಕ್ಕೆ ಹೋಗೋದಿತ್ತೆ, ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂದರೆ ನಾನು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡೋದಿತ್ತು. ಸೊ ಭಾಳ ದಿನದಿಂದ ಅನ್ಕೊಳಕತ್ತಿದ್ನಿ ನಾ ಅವನ್ನ ಪರ್ಚೇಸ್ ಮಾಡ್ಬೇಕಂತೇಳಿ. ಬಟ್ ನನಗೆ ಇವತ್ತು ಟೈಮ್ ಕೂಡಿ ಬಂದೈತಿ. ಅವು ಯಾವ ಐಟಮ್ಸ್ ಅಂತಂದ್ರೆ ಸ್ವಲ್ಪ ಕಂಚಿನ, ಆಮೇಲೆ ಹಿತ್ತಾಳಿ, ತಾಮ್ರದ ಐಟಮ್ಸ್ ನಾ ಪರ್ಚೇಸ್ ಮಾಡಾಕಿದ್ನಿ. ಸೊ ಬರ್ರಿ ನಾ ಏನೇನು ಐಟಮ್ಸ್ನ ಪರ್ಚೇಸ್ ಮಾಡ್ತೇನೆ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಹಂಗೆ ಯಾರ್ಯಾರು ನನ್ನ ಈ ವಿಡಿಯೋ ನೋಡಕತ್ತೀರಲ್ಲ, ಸೊ ಎಂಡ್ ತನಕ ಮಿಸ್ ಮಾಡ್ದಂಗೆ ನೋಡ್ರಿ. ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕನ್ನೋರಿಗೆ ಸೊ ನಂದೊಂದು ಸಜೆಷನ್ ಐತಿ. ಇತ್ತಿತ್ಲಾಗಂತೂ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಗ್ರೋ ಆಗೋಕ್ಕಂತೂ ಭಾಳ ಅಂದ್ರೆ ಭಾಳ ಸರ್ಕಸ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಮೊದಲೆಲ್ಲ ಕಂಟೆಂಟ್ ಕ್ರಿಯೇಟರ ಕಡಿಮೆ ಇದ್ರೆ, ಯೂಟ್ಯೂಬ್ ಚಾನಲ್ನ ಕಡಿಮೆ ಇದ್ವು. ಬಟ್ ಇವಾಗ ಮನೆಗೊಂದು ಚಾನಲ್ ಆಗಿಬಿಟ್ಟಾವ. ಮನೆಯೊಳಗೆ ಇರೋರು ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟಾರ. ಈಗ ಚಿಕ್ಕ ಮಗು ಕೈಯಾಗ ಫೋನ್ ಕೊಟ್ಟರು ಕೂಡ ಅದು ಹಿಡ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ನಮ್ದು ಇದು ಬೆಳೆದು ಬಿಟ್ಟೈತಿ. ಮೊದಲೆಲ್ಲ ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೂ ಮಿಲಿಯನ್ ಗಂಟ್ಲೆ ವ್ಯೂಸ್ ಹೋಗ್ತಿತ್ತು. ಆದರೆ ಇವಾಗ ನಾವು ಎಷ್ಟೋ ಒಳ್ಳೆ ವಿಡಿಯೋ ಹಾಕಿದ್ರೂ ವೈರಲ್ ಆಗೋದಿಲ್ಲ. ರೀಸನ್ ಇಷ್ಟ, ದಿನಕ್ಕೆ ಮಿಲಿಯನ್ಸ್ ಗಂಟ್ಲೆ ವಿಡಿಯೋಸ್ ಅಪ್ಲೋಡ್ ಆಗಿರ್ತಾವೆ. ಒಂದಕ್ಕಿಂತ ಒಂದು ಮಸ್ತ್ ಇರ್ತಾವೆ, ಅಷ್ಟು ಚಂದ ಇರ್ತಾವೆ, ಅಷ್ಟು ಕಂಟೆಂಟ್ ಯೂಸ್ಫುಲ್ ಆದಂಥ ಕಂಟೆಂಟ್ ಇರ್ತೈತಿ. ಅದು ಜನಕ್ಕೆ ಕನ್ಫ್ಯೂಸ್ ಆಗತೈತಿ ಯಾವುದನ್ನು ನೋಡಲಿ ಯಾವುದನ್ನು ಬಿಡಲಿ ಅಂಥೇಳಿ. ಬಟ್ ನಾನು ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ನಂದೊಂದು ಸಜೆಷನ್, ಇವತ್ತು ಬೇಡ ನಾಳೆ ಬೇಡ ಅಂಥೇಳಿ ಮುಂದೆ ದುಡ್ಕೊತ ನೀವು ಹೊಂಟಿದ್ರೆ ಅದನ್ನು ತಲೆಯಿಂದ ತೆಗೆದು ಬಿಡ್ರಿ. ಯಾಕಂದ್ರೆ ದಿನಕ್ಕೆ ದಿನ ಯೂಟ್ಯೂಬ್ ಒಳಗೆ ಗ್ರೋ ಆಗೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಸೊ ಯಾರೆಲ್ಲ ಇನ್ನು ಸ್ವಲ್ಪ ದಿನ ಹೋಗಲಿ ನಾ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅನ್ನೋರು ನಾಳೆ ಅನ್ಬೇಡ್ರಿ, ಇವತ್ತು ಅದು ಈಗ ಓಪನ್ ಮಾಡಿರಿ. ಸೊ ಯಾಕಂದ್ರೆ ಟೈಮ್ ನಮ್ಮ ಕೈಯೊಳಗಿಲ್ಲ, ಅದು ಓಡಾಕತ್ತೈತಿ. ನೆನಪೊಳಗೆ ಇಟ್ಕೋರಿ. ಇವಾಗ ನಾವು ಓಪನ್ ಮಾಡಿದವ್ರಿಗೆ ತಕ್ಷಣಕ್ಕೆ ಸಕ್ಸಸ್ ಸಿಗೋದಿಲ್ಲ. ಲೇಟ್ ಆಗ್ಬೋದು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಆದರೆ ಸಕ್ಸಸ್ ಮಾತ್ರ ಸಿಗ್ತೈತಿ. ಬಟ್ ಕನ್ಸಿಸ್ಟೆನ್ಸಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನಮ್ಮ 1000 ವಿಡಿಯೋಗಳಿಗೆ ವ್ಯೂಸ್ ಬರದೇ ಇದ್ರೂ ಬಟ್ 100,001ನೇ ವಿಡಿಯೋಕ್ಕಾದ್ರೂ ನಮ್ಗೆ ವ್ಯೂಸ್ ಬಂದೇ ಬರ್ತಾವೆ. ಜನ ನಮ್ಗೆ ಅಪ್ರೋಚ್ ಮಾಡತ್ತಿಲ್ಲ, ನಮ್ಮ ವಿಡಿಯೋಸ್ ನೋಡಾಕತ್ತಿಲ್ಲ ಅಂಥೇಳಿ ವಿಡಿಯೋ ಅಪ್ಲೋಡ್ ಮಾಡೋದನ್ನು ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ. ಸತತ ಪ್ರಯತ್ನ ಅನ್ನೋದು ಸಾಧನೆ ರಹಸ್ಯ ಆಗ್ತೈತಿ. ನಾನು ಬಹಳಷ್ಟು ಸಲ ಅಂದ್ಕೊಂಡೇನಿ ಜನ ಅಪ್ರೋಚ್ ಮಾಡತ್ತಿಲ್ಲ, ವ್ಯೂಸ್ ಬರತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ ಅಂಥೇಳಿ. ಬಟ್ ನೆಕ್ಸ್ಟ್ ಸೆಕೆಂಡ್ ನಾನು ಮೋಟಿವೇಟ್ ಮಾಡ್ಕೋತೀನಿ. ಇದ್ರೊಳಗೆ ನಮ್ಮ ಮೇಲೆ ನಮ್ಗೆ ಭರವಸೆ ಇರ್ಬೇಕು. ನೋಡತ್ತೀರಲ್ಲ, ಈಗ ನಾನು ಅಂಗಡಿ ಬಂದೀನಿ. ಒಂದ್ರಕ್ಕಿಂತ ಒಂದು ಐಟಮ್ಸ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ. ಬಟ್ ರೇಟನ್ನು ಅಷ್ಟು ಹೈ ಐತಿ. ಇಲ್ಲಿ ನಮ್ಮ ಮನೆಯವ್ರು ಹಿಡ್ಕೊಂಡಿದ್ದು ಇದು ನೀರು ಕುಡಿಯೋದು ಬಿಂದಿಗೆ ಏನೈತಲ್ಲ, ಕುಡಿಯೋ ನೀರಿಂದ ಕಂಟೈನರ, ಇದು ಬಂದ್ಬಿಟ್ಟು 9,000 ಅಂತ ಅವ್ರು ಹೇಳಕತ್ತಾರ. ಬಟ್ ಅಂದ್ರೆ ಅಷ್ಟು ತಾಮ್ರ ಹಿತ್ತಾಳಿಗೆ ಅಷ್ಟು ರೇಟ್ ಐತಿ ಅಂತೀಗ. ನನಗೆ ರೇಟ್ ಕೇಳಿ ನನ್ನ ವಾಪಸ್ ಹೋಗ್ಬಿಡೋಣಪ್ಪ ಅಂತ ಅನಿಸ್ಬಿಟ್ಟಿದ್ದೆ. ಬಟ್ ನಮ್ಮ ಮನೆಯವ್ರು ಹೇಳ್ತಾರೆ ಈ ಪ್ಲಾಸ್ಟಿಕ್ ಒಳಗಿನ ನೀರು ಕುಡಿಬಾರ್ದು, ಸೊ ನಮಗೆ ಚಲೋ ಅಲ್ಲ ಇದು. ಈ ತಾಮ್ರದೊಳಗಿಂದ ನೀರು ಕುಡಿದ್ರೆ ಅದು ಅಮೃತಕ್ಕೆ ಸಮಾನ. ಸೊ ಒಟ್ಟು ಅವಾಯ್ಡ್ ಮಾಡಿರಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿರಿ ಅಂತ ಭಾಳ ದಿನದಿಂದ ಹೇಳತ್ತಾರವ್ರು. ಬಟ್ ನಮ್ದು ಮನೆಯೊಳಗಿರೋ ತಾಮ್ರದ ಬಿಂದಿಗೆ ಎಲ್ಲ ಅವು ಸೋರಾಕತ್ತಾವ. ಹೀಗಾಗಿ ನಾವು ಅದನ್ನು ಹಳೇದೇನು ರಿನೋವೇಷನ್ ಮಾಡೋದಂತ ಹೇಳಿ ಸೊ ಹೊಸದು ಏನಾದ್ರು ತೊಗೋಬೇಕಂತೇಳಿ ಬಂದಿದ್ವಿ. ಬಟ್ ರೇಟ್ ಹೇಳತ್ತಾರ, ಆದರೂ ಬಿಡಂಗಿಲ್ಲ. ಸೊ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಬರ್ರಿ ನೋಡೋಣಂತ. ಫೈನಲ್ ಆಗಿ ನಾ ಒಂದು 3-4 ಐಟಮ್ಸ್ ತೊಗೊಂಡು ಬಿಟ್ನಿ.
ಇದು ನೀರಿನ ಕಂಟೈನರ್ ಅವ್ರು 9000 ಹೇಳಿದ್ರೆ 4500 ರುಪೀಸಿಗೆ ಕೊಟ್ಟರು ನಮಗೆ. ಭಾಳ ಗಿರಿ ಗಿರಿ ಮಾಡ್ದಾಗದು. ಆಮೇಲೆ ನಾ ಒಂದು ಸಣ್ಣ ಕಡಾಯಿ ತೊಗೊಂಡೇನಿ. ಇದ್ರ ರೇಟ್ ಬಂದ್ಬಿಟ್ಟು 2500 ರುಪೀಸ್. ನಿಮ್ಗೆ ಅನಿಸ್ಬೋದು ಇಷ್ಟು ರೇಟಾ ಅಂತ ಹೇಳಿ. ಬಟ್ ನಾನು ಹಂಗೆ ಅನ್ಕೊಂಡು ಹೋಗಿದ್ದೆ. ಬಟ್ ಅವು ಹೇಳಿದ್ದು ಡಬಲ್ ರೇಟ್ ಹೇಳಿದರೆ ನಾವು ಇಷ್ಟಕ್ಕೆ ಮಾಡಿ ತೊಗೊಂಬಂದೇವೆ ಅವನ್ನ. ಆಮೇಲೆ ಇದೊಂದು ಪ್ಲೇಟ್ ಬಂದ್ಬಿಟ್ಟು ಕಂಚಿಂದ. ಬಟ್ ನನಗೆ ಇಲ್ಲಿ ಬಂದ್ಮೇಲೆ ಅನ್ಸಾಕತ್ತೈತಿ ಇದು ಏನೋ ಬ್ಯಾಕ್ ಒಳಗೆ ಸ್ಟೀಲ್ ಗತೆ ಅನ್ಸಾತೈತಿ. ಬಟ್ ಅದು ಕಂಚಿಂದಂತ. ಈ ಹಿತ್ತಾಳಿ ಒಳಗೆ ಊಟ ಮಾಡುವಾಗ ಅದೇ ಯಾವುದೋ ಅಂಶ ಬಿಡ್ತೈತೆ ಅಂತ ಹೇಳಿದ್ರು ಅವ್ರು. ಬಟ್ ನನಗೆ ಅದು ನೆನಪಿಲ್ಲ. ಅದು ಅಗದಿ ವಿಷಕ್ಕಿಂತ ಭಾಳ ಡೇಂಜರಸ್. ಬಟ್ ಅದು ತೊಗೋಬೇಡ್ರಿ. ಇದು ತೊಗೊರಿ ಕಂಚಿಂದ ಅಂತೇಳಿ ಅವ್ರು ಕೊಟ್ರು. ಇದ್ರದ್ದು 1800 ರುಪೀಸ್. ಹಾಗೆ ಅದಕ್ಕೆ ಆಮೇಲೆ ನಾವು ದೇವ್ರಿಗೆ ಎಡೆ ಮಾಡ್ಲಿಕ್ಕೆ ಅಂಥೇಳಿ ಸೊ ಅಷ್ಟು 100 ರುಪೀಸದು ಒಂದು ಹಿತ್ತಾಳಿದು ಇದನ್ನು ತೊಗೊಂಡ್ವಿ. ಹಂಗೆ ಒಂದು ಸ್ಪೂನ್ ತೊಗೊಂಡೆ. ಆಮೇಲೆ ಇದ್ರದ್ದು ಮುಚ್ಚಲಿಕ್ಕೆ ಅಂಥೇಳಿ ಬಾಳ್ಗಿಗೆ ಮುಚ್ಚಲಿಕ್ಕೆ ಅಂಥೇಳಿ ಅದಕ್ಕೆ ಯಾವುದು ಪ್ಲೇಟ್ ಸೆಟ್ ಆಗಲಿಲ್ಲ. ಸೊ ಹಂಗೆ ನಾನು ನಾರ್ಮಲ್ ಆಗಿ ಪ್ಲೇಟ್ ತೊಗೊಂಡೆ. ಆಮೇಲೆ ನನಗೆ ಕಲರಿಂಗ್ ಮಾಡ್ಲಿಕ್ಕೆ ಅಂಥೇಳಿ ನಾನು ಒಂದಿಷ್ಟು ಕಲರ್ನ ಚೂಸ್ ಮಾಡ್ಕೊಂಡು ತೊಗೊಂಬಂದೀನಿ. ಇದರ ರೇಟ್ ಬಂದ್ಬಿಟ್ಟು 250 ರುಪೀಸ್. ಬ್ರಷ್ ಕೊಟ್ಟಾರ. ಸೊ ಕಲರ್ ಬಂದ್ಬಿಟ್ಟು 1 ಡಜನ್ ಕಲರ್ಸ್ ಇದಾವೆ. ಸೊ ಎಲ್ಲ ರೀತಿ ಕಲರ್ಸ್ ಅವೈಲೇಬಲ್ ಇದಾವೆ ಇದ್ರೊಳಗೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ಹೇಳ್ರಿ. ಇದು ನನಗೆ ಕಡಿಮೆ ಅಮೌಂಟ್ ಒಳಗೆ ಸಿಗ್ತಾ ಅಥವಾ ಹೆಚ್ಚಿಗೆ ಅಮೌಂಟ್ ಒಳಗೆ ಸಿಗ್ತಾ ಅಂತೇಳಿ ಕಮೆಂಟ್ ಒಳಗೆ ಹಾಕ್ರಿ. ನನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ.